ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ತ ಪಾಕ್ ಭಾರತಕ್ಕೆ ಭಯ ಬಿದ್ದು ಇಂಗುತ್ತಿಂದ ಮಂಗನಂತಾಗ್ತಾ ಇದೆ. ಭಾರತವಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ನಿಂತಿದ್ದು ಉತ್ತರ ಕೊಡೋಕೆ ರೆಡಿಯಾಗಿದೆ. ಈ ಮಧ್ಯೆ ಬಿಎಸ್ಎಫ್ ಯೋಧರು ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ರಾಜಸ್ಥಾನದ ಜೆಲ್ಸ್ಪೆನಲ್ನಿಂದ ನಿಮ್ಮ ರಿಪಬ್ಲಿಕ್ ವಾಹಿನಿ ಮಾಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡಿ. ಗುಜರಾತ್ ಕಾಶ್ಮೀರದವರೆಗೂ ಹೈ ಅಲರ್ಟ್. ಭಾರತದ ಗಡಿಯ ಒಂದು ತುದೆ ಗುಜರಾತ್ನ ರಣ್ ಆಫ್ ಕಚ್. ಇಲ್ಲಿ ಸಿಗೋದು ಬರೀ ಕ್ಷಾರ, ನೀರು ಮತ್ತು ಕೆಸರು. ಯಾವುದೇ ಕ್ಷಣ ಬೇಕಾದರೂ ಇಲ್ಲೇ ಕದನ ಸ್ಫೋಟಿಸಬಹುದು. ಈ ಗಡಿಯಲ್ಲೇ ಬಿಎಸ್ಎಫ್ ಹದ್ದಿನ ಕಣ್ಣಿನಿಂದ ಕಾಯ್ತಾ ಇದೆ. ನಂತರ ಮುಂದುವರೆದು ಬಂದ್ರೆ ಸಿಗೋದು ರಾಜಸ್ಥಾನ. ಸುಮಾರು 1070 ಕಿಲೋಮೀಟರ್ ಗಡಿಯನ್ನ ರಾಜಸ್ಥಾನ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ನೋಡಿ, जैसलमेरನಲ್ಲಿ ನಮ್ಮ लाइव रिपोर्ट। सड़कों को तस्वीर दिखाऊं तो चारों तरफ आपको सिर्फ और सिर्फ रेगिस्तान नजर आएगा और इस रेगिस्तान में यहाँ पर हमारे देश की सेना के जवान जो हैं वो पूरी तरह से डटे हुए हैं। ಒಂಟೆಗಳ ನೆರವಿನಿಂದ ಬಿಎಸ್ಎಫ್ ಹೇಗೆ ಗಡಿ ಕಾಯ್ತಾ ಇದೆ ಎಂಬ ಗ್ರೌಂಡ್ ರಿಪೋರ್ಟ್ ಝಲಕ್ ಕೂಡ ಇಲ್ಲಿದೆ. ಪಂಜಾಬ್ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ? ಪಂಜಾಬ್ ಸುಮಾರು 425 ಕಿಲೋಮೀಟರ್ ಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಳ್ಳುತ್ತೆ. ಯಾವಾಗಲೂ ಉದ್ವಿಗ್ನ ಪರಿಸ್ಥಿತಿ ಇರುವ ಬಾರ್ಡರ್ ಇದು. ಗೊತ್ತಿರುವ ಅಟ್ಟಾರೆ ವಾಘಾ ಬಾರ್ಡರ್ ಬರೋದು ಇಲ್ಲೇ. ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಗಡಿ. ಜಮ್ಮು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಅತಿ ದೊಡ್ಡ ಅಂದ್ರೆ 1222 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸದ್ಯ ಚಕಾಮಕಿ ಇರೋದೇ ಇಲ್ಲಿ. ಭಾರತದ ಆರ್ಭಟಕ್ಕೆ ಇಲ್ಲಿ ಪಾಕ್ ರೇಂಜರ್ಸ್ ತಮ್ಮ ಪೋಸ್ಟ್ ಅನ್ನು ಬಿಟ್ಟು ಓಡ್ ಹೋಗಿದ್ದಾರೆ. ಅದರ ಬಗ್ಗೆ ರಿಪೋರ್ಟ್ ಕೂಡ ಇಲ್ಲಿದೆ ನೋಡಿ. Because see, at the present time, you cannot expect a union to attack another union. But yes, you can expect a country to attack the terror launch pads of the other country, to attack the terror locations, the locations of their top commanders, their wanted terrorists in the other country. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ತ ಪಾಕ್ ಭಾರತಕ್ಕೆ ಭಯ ಬಿದ್ದು ಇಂಗುತ್ತಿಂದ ಮಂಗನಂತಾಗ್ತಾ ಇದೆ. ಭಾರತವಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ನಿಂತಿದ್ದು ಉತ್ತರ ಕೊಡೋಕೆ ರೆಡಿಯಾಗಿದೆ. ಈ ಮಧ್ಯೆ ಬಿಎಸ್ಎಫ್ ಯೋಧರು ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ರಾಜಸ್ಥಾನದ ಜೆಲ್ಸ್ಪೆನಲ್ನಿಂದ ನಿಮ್ಮ ರಿಪಬ್ಲಿಕ್ ವಾಹಿನಿ ಮಾಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡಿ. ಗುಜರಾತ್ ಕಾಶ್ಮೀರದವರೆಗೂ ಹೈ ಅಲರ್ಟ್. ಭಾರತದ ಗಡಿಯ ಒಂದು ತುದೆ ಗುಜರಾತ್ನ ರಣ್ ಆಫ್ ಕಚ್. ಇಲ್ಲಿ ಸಿಗೋದು ಬರೀ ಕ್ಷಾರ, ನೀರು ಮತ್ತು ಕೆಸರು. ಯಾವುದೇ ಕ್ಷಣ ಬೇಕಾದರೂ ಇಲ್ಲೇ ಕದನ ಸ್ಫೋಟಿಸಬಹುದು. ಈ ಗಡಿಯಲ್ಲೇ ಬಿಎಸ್ಎಫ್ ಹದ್ದಿನ ಕಣ್ಣಿನಿಂದ ಕಾಯ್ತಾ ಇದೆ. ನಂತರ ಮುಂದುವರೆದು ಬಂದ್ರೆ ಸಿಗೋದು ರಾಜಸ್ಥಾನ. ಸುಮಾರು 1070 ಕಿಲೋಮೀಟರ್ ಗಡಿಯನ್ನ ರಾಜಸ್ಥಾನ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ನೋಡಿ, जैसलमेरನಲ್ಲಿ ನಮ್ಮ लाइव रिपोर्ट। सड़कों को तस्वीर दिखाऊं तो चारों तरफ आपको सिर्फ और सिर्फ रेगिस्तान नजर आएगा और इस रेगिस्तान में यहाँ पर हमारे देश की सेना के जवान जो हैं वो पूरी तरह से डटे हुए हैं। ಒಂಟೆಗಳ ನೆರವಿನಿಂದ ಬಿಎಸ್ಎಫ್ ಹೇಗೆ ಗಡಿ ಕಾಯ್ತಾ ಇದೆ ಎಂಬ ಗ್ರೌಂಡ್ ರಿಪೋರ್ಟ್ ಝಲಕ್ ಕೂಡ ಇಲ್ಲಿದೆ. ಪಂಜಾಬ್ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ? ಪಂಜಾಬ್ ಸುಮಾರು 425 ಕಿಲೋಮೀಟರ್ ಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಳ್ಳುತ್ತೆ. ಯಾವಾಗಲೂ ಉದ್ವಿಗ್ನ ಪರಿಸ್ಥಿತಿ ಇರುವ ಬಾರ್ಡರ್ ಇದು. ಗೊತ್ತಿರುವ ಅಟ್ಟಾರೆ ವಾಘಾ ಬಾರ್ಡರ್ ಬರೋದು ಇಲ್ಲೇ. ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಗಡಿ. ಜಮ್ಮು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಅತಿ ದೊಡ್ಡ ಅಂದ್ರೆ 1222 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸದ್ಯ ಚಕಾಮಕಿ ಇರೋದೇ ಇಲ್ಲಿ. ಭಾರತದ ಆರ್ಭಟಕ್ಕೆ ಇಲ್ಲಿ ಪಾಕ್ ರೇಂಜರ್ಸ್ ತಮ್ಮ ಪೋಸ್ಟ್ ಅನ್ನು ಬಿಟ್ಟು ಓಡ್ ಹೋಗಿದ್ದಾರೆ.
ಅದರ ಬಗ್ಗೆ ರಿಪೋರ್ಟ್ ಕೂಡ ಇಲ್ಲಿದೆ ನೋಡಿ. Because see, at the present time, you cannot expect a union to attack another union. But yes, you can expect a country to attack the terror launch pads of the other country, to attack the terror locations, the locations of their top commanders, their wanted terrorists in the other country. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ತ ಪಾಕ್ ಭಾರತಕ್ಕೆ ಭಯ ಬಿದ್ದು ಇಂಗು ತಿಂದ ಮಂಗನಂತಾಗ್ತಾ ಇದೆ. ಭಾರತವಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ನಿಂತಿದ್ದು, ಉತ್ತರ ಕೊಡೋಕೆ ರೆಡಿಯಾಗಿದೆ. ಈ ಮಧ್ಯೆ ಬಿಎಸ್ಎಫ್ ಯೋಧರು ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ರಾಜಸ್ಥಾನದ ಜೆಲ್ಸ್ಪೆನಲ್ನಿಂದ ನಿಮ್ಮ ರಿಪಬ್ಲಿಕ್ ವಾಹಿನಿ ಮಾಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡಿ. ಗುಜರಾತ್ ಕಾಶ್ಮೀರದವರೆಗೂ ಹೈ ಅಲರ್ಟ್. ಭಾರತದ ಗಡಿಯ ಒಂದು ತುದೆ ಗುಜರಾತ್ನ ರಾಣ್ ಆಫ್ ಕಚ್. ಇಲ್ಲಿ ಸಿಗೋದು ಬರೀ ಕ್ಷಾರ, ನೀರು ಮತ್ತು ಕೆಸರು. ಯಾವುದೇ ಕ್ಷಣ ಬೇಕಾದರೂ ಇಲ್ಲೇ ಕದನ ಸ್ಫೋಟಿಸಬಹುದು. ಈ ಗಡಿಯಲ್ಲೇ ಬಿಎಸ್ಎಫ್ ಹದ್ದಿನ ಕಣ್ಣಿನಿಂದ ಕಾಯ್ತಾ ಇದೆ. ನಂತರ ಮುಂದುವರೆದು ಬಂದ್ರೆ ಸಿಗೋದು ರಾಜಸ್ಥಾನ. ಸುಮಾರು 1070 ಕಿಲೋಮೀಟರ್ ಗಡಿಯನ್ನ ರಾಜಸ್ಥಾನ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ನೋಡಿ, जैसलमेरನಲ್ಲಿ ನಮ್ಮ लाइव रिपोर्ट. सड़कों को तस्वीर दिखाऊं तो चारों तरफ आपको सिर्फ और सिर्फ रेगिस्तान नजर आएगा और इस रेगिस्तान में यहाँ पर हमारी देश की सेना के जवान जो हैं वो पूरी तरह से डटे हुए हैं. ಒಂಟೆಗಳ ನೆರವಿನಿಂದ ಬಿಎಸ್ಎಫ್ ಹೇಗೆ ಗಡಿ ಕಾಯ್ತಾ ಇದೆ ಎಂಬ ಗ್ರೌಂಡ್ ರಿಪೋರ್ಟ್ ಝಲಕ್ ಕೂಡ ಇಲ್ಲಿದೆ. ಪಂಜಾಬ್ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ? ಪಂಜಾಬ್ ಸುಮಾರು 425 ಕಿಲೋಮೀಟರ್ ಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಳ್ಳುತ್ತೆ. ಯಾವಾಗಲೂ ಉದ್ವಿಗ್ನ ಪರಿಸ್ಥಿತಿ ಇರುವ ಬಾರ್ಡರ್ ಇದು. ಗೊತ್ತಿರುವ ಅಟ್ಟಾರೆ ವಾಘಾ ಬಾರ್ಡರ್ ಬರೋದು ಇಲ್ಲೇ. ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಗಡಿ. ಜಮ್ಮು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಅತಿ ದೊಡ್ಡ ಅಂದ್ರೆ 1222 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸದ್ಯ ಚಕಾಮಕಿ ಇರೋದೇ ಇಲ್ಲಿ. ಭಾರತದ ಆರ್ಭಟಕ್ಕೆ ಇಲ್ಲಿ ಪಾಕ್ ರೇಂಜರ್ಸ್ ತಮ್ಮ ಪೋಸ್ಟ್ ಅನ್ನು ಬಿಟ್ಟು ಓಡ್ ಹೋಗಿದ್ದಾರೆ. ಅದರ ಬಗ್ಗೆ ರಿಪೋರ್ಟ್ ಕೂಡ ಇಲ್ಲಿದೆ ನೋಡಿ. Because see, at the present time, you cannot expect a union to attack another union. But yes, you can expect a country to attack the terror launch pads of the other country, to attack the terror locations, the locations of their top commanders, their wanted terrorists in the other country. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ತ ಪಾಕ್ ಭಾರತಕ್ಕೆ ಭಯ ಬಿದ್ದು ಇಂಗು ತಿಂದ ಮಂಗನಂತಾಗ್ತಾ ಇದೆ. ಭಾರತವಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ನಿಂತಿದ್ದು, ಉತ್ತರ ಕೊಡೋಕೆ ರೆಡಿಯಾಗಿದೆ. ಈ ಮಧ್ಯೆ ಬಿಎಸ್ಎಫ್ ಯೋಧರು ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ರಾಜಸ್ಥಾನದ ಜೆಲ್ಸ್ಪೆನಲ್ನಿಂದ